ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಂಡಲ್ಲಿ ಕಸವನ್ನ ಹಾಕ್ತೀರಾ? ಹಾಗಾದ್ರೆ ಜೋಕೆ. ಕದ್ದು ಕಸ ಹಾಕೋರ ವಿರುದ್ಧ ಬಿಬಿಎಂಪಿ ಈಗ ಸಮರವನ್ನ ಸಾರಿದೆ. ಬೆಂಗಳೂರಿನಲ್ಲಿ ಕಂಡಲ್ಲಿ ಕಸ ಹಾಕಿದ್ರೆ ಜೋಕೆ ಅನ್ನುವಂತಹ ಮೆಸೇಜ್ ಅನ್ನು ಕೊಡ್ತಾ ಇದೆ. ರಸ್ತೆಗೆ ಎಸೆಯದವರ ಮುಂದೆ ಈಗ ಕಸವನ್ನ ಸುರಿದಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಮಲ್ಲೇಶ್ವರಂ ಬನಶಂಕರಿ ನಿವಾಸಿಗಳ ಮನೆ ಮುಂದೆ ಕಸ, ಆಟೋ ಬಂದರೂ ಕೂಡ ಕಸವನ್ನ ಹಾಕದೆ ರಸ್ತೆಗೆ ಎಸಿತಾ ಇದ್ರು ಜನ. ಮನೆ ಮುಂದೆ ಕಸವನ್ನು ಸುರಿದು ಪಾಠವನ್ನು ಕಲಿಸುವಂತಹ ಪ್ರಯತ್ನ ಜಿಬಿಎ ಕಡೆಯಿಂದ ಆಗ್ತಾ ಇದೆ. ಈ ಮೂಲಕ ಬೆಂಗಳೂರಿನಲ್ಲಿ ಕಂಡಲ್ಲಿ ಕಸ ಹಾಕೋರಿಗೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ಜಿಬಿಎ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಂದಾಗಿರುವಂಥದ್ದು. ನೋಡಿ ಯಾವ ರೀತಿ ಆಕ್ಷನ್ ಆಗಿದೆ ಅಂತ ಹೇಳಿ. ಮೊದಲೆಲ್ಲ ದಂಡ ಹಾಕೋರು, ಈಗ ಅದಕ್ಕೂ ಜನ ಬಗದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಅನುಭವಿಸ್ತಾ ಇರುವ ಕಷ್ಟ ಏನು ಅನ್ನೋದು ಗೊತ್ತಾಗಲಿ ಅಂಥೇಳಿ ಅವ್ರ ಮನೆ ಮುಂದೆನೇ ಕಸವನ್ನು ತಂದು ರಾಶಿ ಹಾಕ್ತಾ ಇದ್ದಾರೆ. ಇದರಿಂದಾರು ಜನ ಎಚ್ಚೆತ್ಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕು. ಬಂದು ತಂದು ಡಂಪ್ ಆಗಿ ಬರ್ತದೆ. ರಾತ್ರಿ ನಾವೆಲ್ಲ ಒಂದೂವರೆ ತನಕ ಕಾದ್ಕೊಂಡಿದ್ದು, ಮಾರ್ಷಲ್ಸ್ ಕೂಡ ಎಲ್ಲ ನಮ್ಮ ಜೊತೆಲಿದ್ರು. ಅದನ್ನ ಅವ್ರು ಕೇಳಿದಾಗ ಫೈನು ಅವ್ರು ಕೊಡಲಿಲ್ಲ. ಅದನ್ನ ವಿಡಿಯೋ ಮಾಡ್ಕೊಂಡು ಬಂದು ಇಂಥ ಕಾರ್ಯಕ್ರಮ ಮಾಡಿದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಏನು ಬೆಂಗಳೂರು ಮಾಡಿದ್ರಿ ಜಿಬಿಎ, ಅದು ಒಳ್ಳೆಯ ಕಾರ್ಯಕ್ರಮ. ನಮ್ಮ ಗಿರಿಗಡ್ ಸಾಹೇಬ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತೀವಿ. ಅದೊಂದು ಮೊದಲ ಪ್ರೋಗ್ರಾಮ್ ಮಾಡಿದ್ದಾರೆ. ಸಹಕರಿಸಿದ ಎಲ್ಲ ಸಿಬ್ಬಂದಿಗಳಿಗೂ ಒಳ್ಳೆ ಧನ್ಯವಾದಗಳು. ನಿಮ್ಮ ಒಪಿನಿಯನ್ ಸರ್, ಈ ಥರ ಜನ ಅದೇ ಡೈಲಿ 5:30 ಇಂದ 6:30 7 ಗಂಟೆ ತನಕ ಇದು ಬರ್ತದೆ. ಓಕೆ ಸರ್. ಬಟ್ ಯಾರೇ ಕೂಡ ವೆಹಿಕಲ್ ಹಾಕದೇನೆ ಬೈಫರ್ಕೇಶನ್ ಮಾಡಿ ಹಾಕದೇನೆ ಅಲ್ಲಿ ಬಂದು ತಂದು ಡಂಪ್ ಆಗಿ ಬರ್ತದೆ. ರಾತ್ರಿ ನಾವೆಲ್ಲ ಒಂದೂವರೆ ತನಕ ಕಾದ್ಕೊಂಡಿದ್ದು, ಮಾರ್ಷಲ್ಸ್ ಕೂಡ ಎಲ್ಲ ನಮ್ಮ ಜೊತೆಲಿದ್ರು. ಅದನ್ನ ಕಸ ಎಸೆದವ್ರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಘನತ್ಯಾಜ್ಯ ನಿರ್ವಹಣಾ ಮಂಡಳಿಯವರು ಇವತ್ತು ಯಾರು ಕಸ ಎಸೆದಿದ್ದಾರೆ ಅವರ ಮನೆ ಮುಂದೆ ಕಸ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇದೆ. ದತ್ತಾತ್ರೇಯ ಟೆಂಪಲ್ ರಸ್ತೆಯಲ್ಲಿ ಈಗಾಗಲೇ ಕಸ ಸುರಿದು ಈ ಮನೆಯವರು ಏನಿದ್ರು ಅವರು ಕಸವನ್ನು ರಸ್ತೆಗೆ ಎಸೆತಾ ಇದ್ರು. ಆಟೋ ಬಂದರೂ ಕೂಡ ಆಟೋಗೆ ಕೊಡ್ತಾ ಇರಲಿಲ್ಲ. ಹೀಗಾಗಿ BSWML ಅವರು ಈಗಾಗಲೇ ಇಲ್ಲಿಗೆ ಬಂದು ಕಸವನ್ನು ಸುರಿದು ಅವ್ರಿಗೆ ದಂಡವನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಈ ರೀತಿ ಮಾಡ್ತಾರೋ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸಕ್ಕೆ ಈಗಾಗಲೇ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸಿಬ್ಬಂದಿ ಕೂಡ ಇದ್ದಾರೆ, ಮಾತಾಡ್ತಾರೆ. ಮೇಡಮ್ ನಮಸ್ತೆ. ಯಾಕೋಸ್ಕರ ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು, ಯಾಕೆ ಮೇಡಮ್? ಸರ್, ಇದು ಮೇಯ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಸರ್. ಈಗ BBMPಯಿಂದ ನಾವು ಪ್ರತಿದಿನ ಆಟೋಗಳು ಕಳಿಸಿ ಮನೆ ಹತ್ರ ಕಸ ಕಲೆಕ್ಟ್ ಮಾಡೋಕ್ಕೆ ಆಟೋಗಳು ಕಳಿಸಿದ ಮೇಲೂ ಅವ್ರ ಟೈಮಿಗೆ ಬರಲಿಲ್ವಾ ಅಥವಾ ಅವ್ರ ಮನೆಯಲ್ಲಿರಲಿಲ್ಲ ಅಥವಾ ಒಳಗಿಂದ ಹೊರಗೆ ಬರೋಕ್ಕಾಗಲಿಲ್ಲ, ಇನ್ನು ಬೇರೆ ಕಾರಣಗಳಿಂದ ಅವ್ರೇನು ಮಾಡ್ತಾರೆ, ಆಟೋ ಕಸ ಕೊಡೋಲ್ಲ, ತೊಗೊಂಬಂದು ಡೈರೆಕ್ಟು ರೋಡಲ್ಲಿ ಡ್ರೈನೇಜಲ್ಲಿ ಇಲ್ಲಿ ಹಾಕ್ತಾರೆ. ಇದರಿಂದ ಪಬ್ಲಿಕ್ಕಿಗೆ ಎಲ್ಲರಿಗೂ ತೊಂದರೆ ಆಗ್ತಿದೆ. ಸ್ಕೂಲ್ ಮಕ್ಕಳಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಿದೆ, ಟ್ರಾಫಿಕ್ ಮೂವ್ಮೆಂಟ್ಗೆ ತೊಂದರೆ ಆಗ್ತಾ ಇದೆ. ಇದೆಲ್ಲ ಕಾರಣಕ್ಕೆ ಈ ತೊಂದರೆಗಳು ಏನು ಆಗುತ್ತೆ ಅನ್ನೋದನ್ನ ಅವ್ರಿಗೆ ನಾವು ಮನೆಯವ್ರಿಗೆ ಮನವರಿಕೆ ಮಾಡಬೇಕು. ಅದಕ್ಕೆ ಸಲುವಾಗಿ ನಾವು ಅವರು ಹಾಕ್ತಾ ಇದ್ರಲ್ಲ ಅದನ್ನು ವಿಡಿಯೋ ಮಾಡ್ಕೊಂಡಿದ್ವಿ, ಅವ್ರಿಗೆ ಬಂದು ತಿಳುವಳಿಕೆ ಕೊಟ್ಟಿದ್ವಿ. ಈಗ ಅವ್ರ ಮನೆ ಮುಂದೆ ಒಂದು ಕಸ ಸುರಿದಾಗ ಅವ್ರಿಗೆ ಏನು ಫೀಲ್ ಆಗುತ್ತೆ ಅದನ್ನು ಅವ್ರಿಗೇನೆ ಜಾಗೃತಿ ಮೂಡಿಸೋಕ್ಕೆ ಸಲುವಾಗಿ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಷ್ಟು ಫೈನ್ ಹಾಕಿದ್ರೆ ಏನು ಮೇಡಮ್? ಏನು ಸರ್? ಫೈನ್ ಎಷ್ಟು ಹಾಕಿ? ಅವರು ನಾವೀಗ ನಮಗೆ ಜಾಗೃತಿ ಬಂದಿದೆ, ನಾವು ಇನ್ಮೇಲೆ ಈ ಥರ ಹಾಕಲ್ಲ. ಇವತ್ತು ನಮಗೆ ಅರಿವು ಆಯಿತು. ನಮ್ಮ ಮನೆ ಮುಂದೆ ಕಸ ಬಂದು ಬಿದ್ದಾಗ, ಬೇರೆಯವ್ರ ಮುಂದೆ ಕಸ ಹಾಕಿದಾಗ, ಮನೆ ರೋಡಲ್ಲಿ ಕಸ ಹಾಕಿದಾಗ ಅವ್ರಿಗೆ ಏನಾಗುತ್ತೆ ಅಂತ ಅವ್ರಿಗೆ ತಿಳುವಳಿಕೆ ಬಂದಿದೆ ಅಂತಂದ್ಬಿಟ್ಟು ಅವರು ಪೆನಾಲ್ಟಿ ಕಟ್ಟಕ್ಕೆ ಒಪ್ಪಿದ್ರು. ಆದರೆ ಜಾಸ್ತಿ ಬೇಡ ಅಂತಂದ್ಬಿಟ್ಟು 100 ರೂಪೀಸ್ ಒಪ್ಪಿದ್ದಾರೆ ಸರ್. 100 ರೂಪೀಸ್ ಪೆನಾಲ್ಟಿ ಕಟ್ಟಿ. ವೆಸ್ಟ್ ಝೋನಲ್ಲಿ ಎಷ್ಟು ಕಡೆ ಈ ರೀತಿ ಆಗಿದೆ ಮೇಡಮ್? ಸರ್, ಇಡೀ ಇವತ್ತು ಆ್ಯಕ್ಚುಲಿ BBMP ಇದು ನಮ್ಮದು ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಕಡೆಯಿಂದ 198 ವಾರ್ಡಲ್ಲೂ ಪ್ರತಿ ವಾರ್ಡಲ್ಲೂ ಮಾಡ್ತಾ ಇದ್ದಾರೆ ಸರ್. ಇದು BSWML ಸಿಬ್ಬಂದಿಯವರು ಹೇಳ್ತಾ ಇರ್ತಕ್ಕಂಥದ್ದು. ಯಾರು ರಸ್ತೆಗೆ ಕಸವನ್ನು ಎಸೆತಾ ಇದ್ರು ಅವರ ಮನೆ ಮುಂದೆ ಕಸ ಸುರಿದು ಅವ್ರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.